ಯಾವಾಗಲೂ 12ನೇ ಮನೆ ನಮಗೆ ಇದು ತೋರಿಸುತ್ತೆ, ಮೆಡಿಸಿನ್ ತೋರಿಸುತ್ತೆ. ಹಾಗೆ ಇಲ್ಲಿರ್ತಕ್ಕಂಥ 6ನೇ ಮನೆಯೂ ಕೂಡ ಮೆಡಿಕಲ್ಲು ಲೋವರ್ ಲೆವೆಲ್ ಜನರಲ್ ಮೆಡಿಸಿನ್ ತೋರಿಸುತ್ತೆ. ಇಲ್ಲಿ 9ನೇ ಮನೆ ಅಥವಾ 10ನೇ ಮನೆ ಇವೆರಡೂ ಕಾಂಬಿನೇಷನ್ ನೋಡಿದಾಗ ಅವ್ರಿಗೆ ಹೈಯರ್ ಸ್ಟಡೀಸ್ ಅಂತ ನಾವು ಕರಿತೀವಿ. 9 ಮತ್ತು 10 ಪಿ ಜಿ. ಸದ್ಯದ ಪರಿಸ್ಥಿತಿಯಲ್ಲಿ ಪಿ ಜಿ ಅಂಡರ್ಗ್ರೌಂಡಲ್ಲಿ 9-10 ಕಾಂಬಿನೇಷನ್ ಅಂಡರ್ಗ್ರೌಂಡಲ್ಲಿ ಬಂದಿರೋದ್ರಿಂದ ಅವರು ಸದ್ಯಕ್ಕೆ ಇಮಿಡಿಯೇಟಾಗಿ ತೊಗೊಂಡ್ರೂ ಕೂಡ ಅವರು ಸಕ್ಸಸ್ ಆಗಬೇಕಂಥದ್ದು ತೋರಿಸ್ತಾ ಇಲ್ಲ. ಸೊ 2027 ಅವರು ಯಾವುದಾದ್ರು ಹಾಸ್ಪಿಟ್ಲೋ ಅಥವಾ ಕ್ಲಿನಿಕ್ಗೋ ಹೋಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮುಂದಿನ ಕರೆಗೋಣ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಕಾಲರ್ ಇದ್ದಾರೆ ಮತ್ತೊಬ್ರು. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಸಂಜನಾ ಮೇಡಮ್. ನನ್ನ ತಮ್ಮನ ಮದುವೆ ತುಂಬಾ ಲೇಟ್ ಆಗ್ತಿದೆ ಮೇಡಮ್. ಗುರುಜಿ ಅವ್ರು ಸಿಕ್ಕಿದ್ರು, ನನಗೆ ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಇವತ್ತು ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಓಕೆ ಮೇಡಮ್, ಮೇಡಮ್, ಹೇಳಿ ಅವ್ರ ಡೇಟ್ ಆಫ್ ಬರ್ತ್. 2/11/1990. ಓಕೆ, 2/11/1990 ಮಧ್ಯರಾತ್ರಿ 3:20 ಮೇಡಮ್. ಫ್ರೈಡೆ. ಹುಟ್ಟಿದ್ದು ಊರು ಭದ್ರಾವತಿ ಮೇಡಮ್. ಸರಿ, ಓಕೆ ಪ್ಲೀಸ್ ಮೇಡಮ್, ಮದುವೆ ತುಂಬಾ ಲೇಟ್ ಆಗ್ತಿದೆ ಮೇಡಮ್. ಪ್ಲೀಸ್ ಮೇಡಮ್. ಓಕೆ, ಮಾತಾಡಿ ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ, ನಾನು ತುಂಬಾ ಅಭಿಮಾನಿ ಗುರುಜಿ. ನೀವು ಪ್ರೋಗ್ರಾಮ್ ತುಂಬಾ ನೋಡ್ತೀನಿ ಗುರುಜಿ. ನಾನು ತುಂಬಾ ಇಷ್ಟ ಆಗುತ್ತೆ ಗುರುಜಿ. ತುಂಬಾ ಟ್ರೂ ಭವಿಷ್ಯ ಹೇಳೋರು ನೀವು. ನಂಗೆ ಲೈಫ್ಗೆ ತುಂಬಾ ಖುಷಿ ಆಯ್ತು ಗುರುಜಿ. ಪ್ಲೀಸ್ ಗುರುಜಿ, ನಮ್ಮ ತಮ್ಮನ ಮದುವೆ ಯಾವಾಗ ಆಗುತ್ತೆ ಪ್ಲೀಸ್ ಹೇಳಿದಿ ಗುರುಜಿ. ಸೂರ್ಯದಶ 2023ಕ್ಕೆ ಮುಗಿದಿದೆ. ಈಗ ಚಂದ್ರದಶದ ಮೇಲೆ ನಾವು ನೋಡಬೇಕು. ಸಾಮಾನ್ಯವಾಗಿ ಈ ಕಾಂಪೌಂಡ್ರು 7ನೇ ಮನೆ ನೋಡಿಬಿಡ್ತಾರೆ. 7ನೇ ಮನೆಗೆ ಯಾವುದಾದ್ರು ದೃಷ್ಟಿ ಇದೆಯಾ ಅಂತ ನೋಡಿಬಿಡ್ತಾರೆ. ಅದರ ಮೇಲೆ ಇವರು ವಿಚಾರವನ್ನು ತಿಳಿಸ್ತಾರೆ. ಈಗ 7ನೇ ಮನೆಗೆ ಯಾವ ದೃಷ್ಟಿನೂ ಇಲ್ಲ, ನೆಗೆಟಿವ್ ಹೇಳೋಕ್ಕೆ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಕೇತು ಜೊತೆ ಇದೆ ಅಂತ ಹೇಳ್ಬಿಟ್ಟು ಮದುವೆ ಇಲ್ಲ ಅಂತ ಅಂದ್ಬಿಡ್ತಾರೆ. ಇದು ಸಾಮಾನ್ಯವಾಗಿ ವೆರಿ ಸಿಂಪಲ್ಲಾಗಿ ನೋಡಿ. ಜ್ಯೋತಿಷ್ಯ ಭಾಳ ಈಸಿ. ಅದಕ್ಕೆ ಜ್ಯೋತಿಷ್ಯರುಗಳಿಗೆ ಬೆಲೆ ಇಲ್ಲ, ಈ ಕಾಂಪೌಂಡ್ರಿಗೆ ಪುರೋಹಿತರಿಗೆ ಬೆಲೆ ಇಲ್ಲ ಜ್ಯೋತಿಷ್ಯದಲ್ಲಿ. ಪೂಜೆ ಪುನಸ್ಕಾರದಲ್ಲಲ್ಲ. ನಾನು ಸ್ವಲ್ಪ ಕರೆಕ್ಟಾಗಿದ್ದೀನಿ, ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಜ್ಯೋತಿಷ್ಯದಲ್ಲಿ ಪುರೋಹಿತರಿಗೆ, ನನಗೆ, ನಿಮಗೆ ಎಲ್ಲ ಬೆಲೆ ಇಲ್ಲ. ಯಾಕೆ ಅಂದರೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಕೇತುವಿನ ಮನೆ ಜೊತೆ ಇದ್ದಾನೆ. ಇಲ್ಲಿ ವೆರಿ ಈಸಿ ರೀ. 12 ಮನೆ ಇವತ್ತೇ ಹೇಳ್ಕೊಟ್ಬಿಡ್ತೀನಿ ಅಸ್ಟ್ರಾಲಜಿ. ಇದು ಮಂಗಳನ ಮನೆ, ಇದು ಶುಕ್ರನ ಮನೆ, ಇದು ಬುಧನ ಮನೆ, ಇದು ಚಂದ್ರನ ಮನೆ, ಸೂರ್ಯನ ಮನೆ, ಬುಧನ ಮನೆ, ಶುಕ್ರನ ಮನೆ, ಮಂಗಳನ ಮನೆ, ಗುರು ಮನೆ, ಶನಿ ಮನೆ, ಗುರು ಮನೆ. ಮುಗಿದೋಯ್ತು. ಇಷ್ಟೇ ಜ್ಯೋತಿಷ್ಯ, ಇನ್ನೇನಿದೆ. ಇಲ್ಲಿ 1ನೇ ಮನೆ ಅಂತ ತೋರಿಸ್ತೀವಿ, 7ನೇ ಮನೆ ಮದುವೆ ಅಂತ ತೋರಿಸ್ತೀವಿ, ಈ ಮನೆ ಅಧಿಪತಿ ಗುರು ಅಂತ ನೋಡಿ ತೋರಿಸ್ತೀವಿ. ಗುರು ಇಲ್ಲಿ 7ನೇ ಮನೇಲಿ ಕೂತಿದ್ದಾನೆ, ಅದಕ್ಕೆ ಬಂದು ಕಲೀರಿ ಅಂತ ಹೇಳೋದು. 7ನೇ ಮನೇಲಿ ಕೂತಾಗ, ಇಲ್ಲಿ 11ನೇ ಮನೇಲಿ ಕೂತಾಗ ಕೇತು ಜೊತೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಮದುವೆ ಇಲ್ಲ ಅಂತ. ಅಲ್ಲಿಗೆ ಹೋಗಬಾರ್ದು. ಚಂದ್ರದಶೆ ಇವಾಗಿರೋದು. ಚಂದ್ರದಶೆಯಲ್ಲಿ ಮದುವೆ ಏನು ಅಂತ ಇಲ್ಲಿ ನೋಡಿ ಹೇಳಬೇಕು. ಚಂದ್ರ ಇರ್ತಕ್ಕಂಥ ನಕ್ಷತ್ರ, ಚಂದ್ರ ಇರ್ತಕ್ಕಂಥ ಸಬ್ಲಾಡ್ ನೋಡಿ ಹೇಳಬೇಕು. ಅದರ ಪ್ರಕಾರ ನಾವು ಇಲ್ಲಿ ಮದುವೆ ವಿಚಾರದಲ್ಲಿ ಇವರು ಆಗ್ತಾರಾ ಅನ್ನೋದೊಂದು ನೋಡಬೇಕು. ಅಂದರೆ ಮ್ಯಾರೇಜ್ ಅನ್ನೋದನ್ನು ಇಲ್ಲಿ ಸೆಟ್ ಮಾಡಿ ಇಲ್ಲಿ ನೋಡಿದಾಗ ಈ ದಶದಲ್ಲಿ ಮದುವೆ ಯೋಗ ಇದೆ. ದಶದಲ್ಲಿದೆ. ದಶ ಅಂದರೆ ಬಸ್ ಅಂತ ನಾವು ಕರಿತೀವಿ. ಬಸ್ ರೆಡಿ ಇದೆ ಮದುವೆಗೆ.